श्री मायाकारा शंकर 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 श्री मायाकारा शंकर 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 ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮತ್ತು ವೀಕ್ಷಿತ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇನ್ನು ಈ ವಾರದ ಭವಿಷ್ಯ, ಈ ವಾರದ ಕವಡೆ ಶಾಸ್ತ್ರದ ಪ್ರಕಾರ ನಮ್ಮ 12 ರಾಶಿಯವರ ಫಲಾಫಲಗಳು ಹೇಗಿದೆ ಅಂತ ತಿಳ್ಕೊಳ್ಳುವಂಥ ಒಂದು ಸಮಯ. ಅದಕ್ಕಿಂತ ಮುಂಚೆ ಈ ವಾರದ ಹೈಲೈಟ್ಸನ್ನು ನಾವು ನೋಡಬೇಕು. ಅದರ ಜೊತೆಗೆ ನಿಮಗೂ ಕೂಡ ಜಾತಕಗಳನ್ನು ಪರಿಶೀಲನೆ ಮಾಡಿಸ್ಬೇಕು, ಜಾತಕಗಳ ಬಗ್ಗೆ ಹೆಚ್ಚು ವಿಚಾರಗಳನ್ನು ತಿಳ್ಕೋಬೇಕು, ಪರಿಹಾರಗಳನ್ನು ಕಂಡ್ಕೋಬೇಕು. ಅದರ ಜೊತೆಗೆ ನಮ್ಮ ಲೈಫ್ ಸ್ಟೈಲಲ್ಲಿ ಬದಲಾಯಿಸ್ಕೋಬೇಕಾಗಿರುವಂಥದ್ದನ್ನು ತಿಳ್ಕೋಬೇಕು ಅನ್ನುವಂಥದ್ದಿದ್ದರೆ ಖಂಡಿತವಾಗಿಯೂ ಸಂಪರ್ಕವನ್ನು ಮಾಡಿ. ಜೊತೆಗೆ ಇದೇ ಏಪ್ರಿಲ್ ಕೊನೆಯ ಭಾಗದಲ್ಲಿ ಹೊಸ ಜ್ಯೋತಿಷ್ಯ, ಹೊಸ ವಾಸ್ತು ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಅಡ್ಮಿಷನ್ ಆಗಿ ಅಂತ ಹೇಳ್ತಾ, ಈ ವಾರದ ಹೈಲೈಟ್ಸ್ ನೋಡೋದಾದರೆ ನಾವು ಕ್ರೋಧಿನಾಮ ಸಂವತ್ಸರದ ಕೊನೆಯ ಭಾಗದಲ್ಲಿದ್ದೀವಿ. ಇನ್ನೇನು ವಿಶ್ವಾವಸು ಸಂವತ್ಸರಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಶ್ರೀಶಕೆ 1946ನೇ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಪಾಲ್ಗುಣ ಮಾಸ, ಕೃಷ್ಣ ಪಕ್ಷದ ನವಮಿಯಿಂದ ಅಮಾವಾಸ್ಯವರೆಗೆ, ಅಂದರೆ 23 ಮಾರ್ಚಿಂದ 29 ಮಾರ್ಚ್ವರೆಗೆ ಏನೆಲ್ಲ ಇದೆ ಅನ್ನುವಂಥದ್ದು ವಿಚಾರದ ಬಗ್ಗೆ ನಾವು ನೋಡೋದಾದರೆ, ಆಲ್ಮೋಸ್ಟ್ 25ನೇ ತಾರೀಕು ಸರ್ವತ್ರ ಏಕಾದಶಿ ಇರುವಂಥದ್ದು, ಮತ್ತು 27ನೇ ತಾರೀಕು ಪ್ರದೋಷ ಪೂಜೆ ಇರುವಂಥದ್ದು, ಇನ್ನು 29ನೇ ತಾರೀಕು ಅಮಾವಾಸ್ಯೆ, ವಿಶೇಷ ಪೂಜೆ, ಯುಗಾದಿ ಅಮಾವಾಸ್ಯೆ ಇರುವಂಥದ್ದು, ಈ ವರ್ಷದ ಕೊನೆಯ ದಿನ ಅಂತ ಕೂಡ ನಾವು ಇದ್ರ ಬಗ್ಗೆ ತಿಳ್ಕೊಬೋದು. ಇದು ಈ ವಾರದ ಹೈಲೈಟ್ಸ್. ಇನ್ನು ಮೊದಲನೇದಾಗಿ ಈ ವರ್ಷದ ಕೊನೆಯಲ್ಲಿ ವಾರ ಹೇಗಿದೆ 12 ರಾಶಿಯವರಿಗೆ ಅನ್ನುವಂಥ ವಿಚಾರಗಳನ್ನು ತಿಳಿಯುವಂಥ ಒಂದು ಪುಟ್ಟ ಪ್ರಯತ್ನದಲ್ಲಿ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಮೊದಲನೇದಾಗಿ ಮೇಷರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವರಿಗೆ 4 3 10 ಕವಡೆ ಬಿದ್ದಿರುವಂಥದ್ದು ನೋಡಿ. ಇಲ್ಲ, ಫಲವನ್ನು ಹೇಳುವ ಸಂದರ್ಭದಲ್ಲಿ ಮತ್ತೊಂದು ಕವಡೆ ಉಲ್ಟಾ ಆಗಿರುವಂಥದ್ದು. 3 3 6 9 ಕವಡೆ ಬಿದ್ದಿರುವಂಥದ್ದು. 9 ಕವಡೆ ಏನು ಹೇಳ್ತಾ ಇದೆ ಅಂತಂದರೆ, ಈ ವರ್ಷದ ಕೊನೆಯಲ್ಲಿ ಯಾರೋ ಒಂದಷ್ಟು ಹಳೆಯ ಸಂಬಂಧಿಕರುಗಳ ಭೇಟಿಯಾಗುವಂಥ ಸಾಧ್ಯತೆ ಇದೆ. ಮನೆಗೆ ಬಂಧುಗಳು ಬರುವಂಥದ್ದು, ಮತ್ತು ಈ ವರ್ಷದ ಕೊನೆಯಲ್ಲಿ ಒಂದಷ್ಟು ಈ ವಾರ ನೀವೇನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರುವಂತಹ ಶುಭ ಸುದ್ದಿಗಳದು, ಕೆಲಸ ಇರ್ಬೋದು, ಪ್ರಮೋಷನ್ ಇರ್ಬೋದು, ಅಥವಾ ಇನ್ನೊಂದೇನೋ ಫೈನಾನ್ಷಿಯಲಿ ಇನ್ಕ್ರೀಸ್ ಇರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇರ್ಬೋದು. ಮುಂದಿನ ದಿನಗಳಲ್ಲಿ ಮುಂದಿನ ತಿಂಗಳ ಥರ ಮಾಡ್ತೀವಪ್ಪ ಅನ್ನುವಂಥದ್ದು ಇರ್ಬೋದು, ಅಥವಾ ನಿಮ್ಮ ಪರಿಶ್ರಮಕ್ಕೆ ಪ್ರತಿಫಲ ಸಿಗುವಂತಹ ಇದು ವಾರ ಅಂತ ಹೇಳ್ಬೋದು. ಮತ್ತು ಕಾರ್ಯದಲ್ಲಿ ಸಿದ್ಧಿ ಲಾಭ ಎಲ್ಲವೂ ಕೂಡ ಸಿಗುತ್ತೆ. ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ, ಖಂಡಿತವಾಗಿಯೂ ಈ ವಾರ ಒಳ್ಳೆಯದಾಗತ್ತೆ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ 4 3 7 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನಿಮಗೂ ಕೂಡ ಮನೆಗೆ ಬಂಧುಗಳು ಬರುವಂಥದ್ದು, ಅಥವಾ ಹಳೆಯ ಪರಿಚಯಸ್ಥರ ಭೇಟಿ ಆಗುವಂಥದ್ದು, ಅಥವಾ ಹಳೆ ಎಂಪ್ಲಾಯೀಸು, ಹಳೆ ಬಾಸ್, ಅಥವಾ ಈ ಥರ ಒಂದು ಒಳ್ಳೆಯ ಸ್ನೇಹಿತರ ಪರಿಚಯ ಅಥವಾ ಪುನರ್ಮಿಲನ ಆಗುವಂಥ ಸಾಧ್ಯತೆಗಳು ಇರ್ತದೆ. ಮತ್ತು ಹಳೆಯ ಸಂಬಂಧಗಳು ಗಟ್ಟಿಯಾಗುವಂಥದ್ದು, ಮತ್ತು ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲಿ, ಅಥವಾ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ಈ ವಾರ ಏನೋ ಕೆಲಸಗಳಾಗಬೇಕಿತ್ತು ನನಗೆ ಅಂತ, ಅದರಲ್ಲಿ ಅನೇಕ ಪರ್ಸೆಂಟೇಜ್ ಆಫ್ 80 to 90% ವೃಷಭ ರಾಶಿಯವರಿಗೆ ಆ ಕೆಲಸ ಕಾರ್ಯಗಳಾಗುತ್ತೆ. ಮತ್ತು ನೀವು ಮಾಡುವಂಥ ಕೆಲಸ ಕಾರ್ಯದಲ್ಲೂ ಕೂಡ ಅನುಕೂಲ ಆಗುತ್ತೆ. ಯಾಕೆ ಗುರುಗಳೇ 80 to 90% ಹೇಳ್ತಾ ಇದ್ದೀರಿ ಅಂದರೆ, ಇಲ್ಲಿ ಗೋಚಾರ ಕವಡೆ ಶಾಸ್ತ್ರದ ಪ್ರಕಾರ ನಿಮ್ಮ ಜಾತಕಗಳು ಕೂಡ ಮುಖ್ಯ ಆಗುತ್ತೆ. ಅದರಿಂದ 80 to 90% ಅಂತ ನಾನು ಹೇಳ್ತಾ ಇದ್ದೇನೆ. ಆಲ್ಮೋಸ್ಟ್ ವೃಷಭ ರಾಶಿಯವರು ಕೂಡ ಈ ವಾರ ಚೆನ್ನಾಗಿದೆ. ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ? ಮಿಥುನ ರಾಶಿಯವ್ರಿಗೆ 4 4 8 8 12 ಒಂದು 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನೋಡಿ, ನಿಮ್ಗೇನಾದರೂ ಈ ಗೌರ್ನಮೆಂಟ್ ಜಾಬ್ಗೆ ಸಂಬಂಧಪಟ್ಟಂಥದ್ದು, ಅಥವಾ ಗೌರ್ನಮೆಂಟಿಂದ ಏನೋ ಒಂದು ಕೆಲಸ ಆಗಬೇಕು, ಯಾವುದೋ ಒಂದು ಫೈಲ್ ಮೂವ್ ಆಗಬೇಕು ಅನ್ನುವಂಥದ್ದು ಇರುವಂಥವ್ರಿಗೆ, ಮಿಥುನ ರಾಶಿಯವರಿಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅದು ಈ ವಾರ
ಅನುಕೂಲ ಖಂಡಿತವಾಗಿಯೂ ಆಗುತ್ತೆ. ಮತ್ತು ಧನಲಾಭ ಆಗುವಂಥದ್ದು ಮತ್ತು ಹುಡುಗಿ ನೋಡ್ತಾ ಇರುವಂಥವ್ರಿಗೆ ಈ ವಾರ ಒಂದಷ್ಟು ಶುಭ ಸುದ್ದಿಗಳು ಸಿಗುವಂಥ ಯೋಗ ಇದೆ. ಮತ್ತು ಮಿತ್ರರ ಜೊತೆ ಒಂದು ಒಳ್ಳೆಯ ರಿಲೇಷನ್ಶಿಪ್ಪು ಅಥವಾ ಒಂದು ಹೊಸ ವ್ಯವಹಾರ ಕೈಕಾರ್ಯಗಳಿಗೆ ಮಾಡಬೇಕು ಅಂತ ಇದ್ವಿ ಅಥವಾ ಹೊಸ ಬಿಸ್ನೆಸ್ಗೆ ಯಾರೊಬ್ಬರು ಸಹಾಯ ಮಾಡ್ತಾ ಇದ್ರು ಅಂದರೆ ಅದು ಖಂಡಿತವಾಗಿಯೂ ಅನುಕೂಲ ಆಗುವಂಥದ್ದಿದೆ. ಮತ್ತು ನಿಮ್ಮ ಕೆಲಸಗಳ ಬಗ್ಗೆ ಕೀರ್ತಿ ಬೆಳೆಯುವಂಥದ್ದು, ನಿಮ್ಮನ್ನು ಗುರುತಿಸುವಂಥದ್ದು, ಅನುಕೂಲಗಳಾಗುವಂಥ ವಾರ ಇದು. ಮಿಥುನ ರಾಶಿಯವ್ರಿಗೆ ಈ ವಾರ ಒಂದಷ್ಟು ಶುಭ ಸುದ್ದಿ ಅಂತೂ ಖಂಡಿತವಾಗಿಯೂ ಇದೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವ್ರಿಗೆ 2, 4, 4, 4, 8, 8, 4, 12, 12, 4, 16 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನೋಡಿ 16 ಕವಡೆಗಳು ಏನು ಹೇಳ್ತಾ ಇದೆ, ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಎಮೋಷನಲ್ ಆಗಿ ಕನೆಕ್ಟ್ ಆಗಬೇಡಿ ಎಲ್ಲರಿಗೂ. ಆ ಎಮೋಷನ್ಸಿಂದ ನಿಮಗೆ ತುಂಬ ನೋವಾಗುತ್ತೆ ಮತ್ತು ಅಪವಾದ ಇದೆ ಈ ವಾರ. ನಿಮಗೆ ನೀವು ಮಾಡದೇ ಇರುವಂಥ ತಪ್ಪಿಗೆ ನಿಮ್ಮ ಮೇಲೆ ಒಂದಷ್ಟು ಅಪವಾದಗಳು, ನಿಂದನೆಗಳು ಬರುವಂಥ ಸಾಧ್ಯತೆ ಇದೆ. ಮತ್ತು ಆಪ್ತೇಷ್ಟರಲ್ಲಿ ವಿರೋಧ ಕಲಗಳು, ನಿಮ್ಮ ಸ್ನೇಹಿತರೇ ನಿಮಗೆ ವಿರೋಧಿಗಳಾಗ್ತಾರೆ, ನಿಮ್ಮ ಕೊಲೀಗ್ಸೇ ನಿಮ್ಮ ವಿರುದ್ಧ ಪಿತೂರಿಯನ್ನು ಮಾಡ್ತಾರೆ, ನಿಮ್ಮ ಕುಟುಂಬದಲ್ಲಿ ಸುತ್ತಮುತ್ತ ಇರೋರಿಂದ ಒಂದಷ್ಟು ನೋವುಗಳಂತೂ ಖಂಡಿತ ಆಗುತ್ತೆ. ಮತ್ತು ಒಂದಷ್ಟು ದುಡ್ಡನ್ನು ಕಳ್ಕೊಳ್ಳುವಂಥದ್ದು, ಮೋಸ ಹೋಗುವಂಥದ್ದು ಅಥವಾ ಮೋಸ ಮಾಡುವಂಥವರ ಜೊತೆ ಭ್ರಮೆಯಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಅಧಿಕಾರಿಗಳು, ಟೀಮ್ ಲೀಡರು ಇವರಿಂದ ಕೂಡ ಒಂದಷ್ಟು ಸಮಸ್ಯೆಗಳಾಗುತ್ತೆ. ಯಾಕಂದರೆ ನಿಮ್ಮ ವಿರುದ್ಧ ಒಂದಷ್ಟು ಹಾಕ್ಕೊಟ್ಟಿರ್ತಾರಲ್ಲ, ಅದೆಲ್ಲವೂ ಕೂಡ ಈ ವಾರ ನಿಮಗೆ ತೊಂದರೆ ಆಗುತ್ತೆ. ಈ ವಾರ ಒಂಚೂರು ಸ್ವಲ್ಪ ಹುಷಾರಾಗಿರಿ. ನೀವು ಮಾಡಬೇಕಾಗಿರುವಂತಹ ಕೆಲಸ ಏನಪ್ಪ ಅಂತಂದರೆ, ಒಂದು ಲೋಟ ಹಾಲನ್ನು ತೆಗೆದುಕೊಂಡು ಯಾವುದಾದ್ರೂ ಶಿವನ ದೇವಸ್ಥಾನದಲ್ಲಿ ಅಭಿಷೇಕಕ್ಕೆ ಕೊಟ್ಟು ಈ ವಾರವನ್ನು ಪ್ರಾರಂಭ ಮಾಡಿ. ಇದರಿಂದ ಈ ಡಿಸ್ಟರ್ಬೆನ್ಸಸ್ ಎಲ್ಲ ಕಮ್ಮಿ ಆಗುತ್ತೆ. ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಸಿಂಹರಾಶಿಯವರಿಗೆ 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. 10 ಕವಡೆ ಅತ್ಯಂತ ಶುಭದಾಯಕವಾಗಿರುವಂಥದ್ದು. ಈ ವಾರ ಏನೋ ಒಂದಷ್ಟು ಜನ ನಿಮ್ಮನ್ನು ಊಟಕ್ಕೆ ಕರೆಯುವಂಥದ್ದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಳ್ಳೆ ಹೋಟ್ಲಿಗೆ ಊಟಕ್ಕೆ ಹೋಗುವಂಥದ್ದು, ಸ್ನೇಹಿತರು ನಿಮ್ಮನ್ನು ಊಟಕ್ಕೆ ಕರ್ಕೊಂಡು ಹೋಗುವಂಥದ್ದು, ಯಾರೋ ನಂಟರು ನಿಮ್ಮನ್ನು ಊಟಕ್ಕೆ ಕರೆಯುವಂಥದ್ದು. ಒಟ್ಟಿನಲ್ಲಿ ಈ ವಾರ ಒಂದಷ್ಟು ಒಳ್ಳೆ ಭೋಜನವನ್ನು ಮಾಡುವಂತಹ ಯೋಗ ಅಂತೂ ಇದೆ. ಮತ್ತು ಕಾರ್ಯದಲ್ಲಿ ಅಂದರೆ ಈ ವಾರ ನೀವೇನೇನೋ ಅಂದ್ಕೊಂಡಿದ್ರಿ, ಈ ವಾರ ನನ್ನದೊಂದಷ್ಟು ಪ್ಲ್ಯಾನ್ಸ್ ಇದೆಯಪ್ಪ, ಕಾರ್ಯಗಳಿದೆ, ವರ್ಷದ ಕೊನೆ ಬೇರೆ ಆಗಬೇಕು ಅಥವಾ ನನ್ನ ಟಾರ್ಗೆಟ್ ರೀಚ್ ಆಗಬೇಕು, ನನ್ನದು ಕೆಲಸ ಕಾರ್ಯಗಳಾಗಬೇಕು, ಏನೋ ಒಂದಿದ್ರೆ ಆ ಎಲ್ಲವೂ ಕಾರ್ಯಗಳು ನಿಮಗೆ ಅನುಕೂಲ ಆಗುತ್ತೆ. ಮತ್ತು ನೀವು ಮಾಡುವಂಥ ಕೆಲಸದಲ್ಲಿ ಯಾವುದನ್ನು ಕೂಡ ಸಂಶಯ ಇಟ್ಕೊಂಡು ಮಾಡಬೇಡಿ. ಸೊ ವೆರಿ ಕಾನ್ಫಿಡೆನ್ಸ್ ನೀವು ಮಾಡಿ, ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕನ್ಯಾ ರಾಶಿಯವ್ರಿಗೆ 2, 4, 6, 8, 10, 2, 4, 6, 8, 10, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನೋಡಿ, ಈ ವಾರ ನಿಮಗೆ ಒಂದಷ್ಟು ಧನಕನಕಾದಿಗಳು ಯಾವುದೋ ಕೊಡಬೇಕಾಗಿರುವಂಥ ದುಡ್ಡು ಬರುವಂಥದ್ದು, ಧನಲಾಭ ಇರುವಂಥದ್ದು, ಅಥವಾ ಸ್ವಲ್ಪ ಇನ್ಕ್ರಿಮೆಂಟು, ಅಥವಾ ನಿಮ್ಮ ಟಾರ್ಗೆಟ್ ರೀಚ್ ಆಗುವಂಥದ್ದು, ಅಥವಾ ಯಾರೋ ದುಡ್ಡು ಕೊಡ್ತೀನಿ ಅಥವಾ ಯಾವುದೋ ಆಸ್ತಿ ವಿಚಾರ, ಯಾವುದೋ ಕಮಿಷನ್ನು, ಇದೆಲ್ಲವೂ ಕೂಡ ಈ ವಾರ ನಿಮಗೆ ಬರುವಂಥ ಯೋಗ ಇದೆ. ಮತ್ತು ಮಿತ್ರರಿಂದ ಅನುಕೂಲ ಆಗಿರುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಅನುಕೂಲ ಆಗುತ್ತೆ. ಅಥವಾ ಯಾರನ್ನೋ ನಂಬ್ಕೊಂಡಿದ್ದೀನಿ ಮಾಡಬೇಕು ಅನ್ನುವಂಥದ್ದಿದ್ದರೆ ಖಂಡಿತ ಅವರಿಂದ ಒಂಚೂರು ಸಹಾಯ ಆಗುತ್ತೆ. ಸರ್ಕಾರದ ಕೆಲಸಗಳೇನಾದ್ರು ಆಗಬೇಕಾಗಿದ್ದರೆ ಈ ವಾರ ನಿಮಗೆ ಖಂಡಿತವಾಗಿಯೂ ಅದರಿಂದನೂ ಕೂಡ ಅನುಕೂಲ ಆಗುತ್ತೆ. ಇನ್ನು ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ತುಲಾ ರಾಶಿಯವ್ರಿಗೆ 3, 6, 3, 9, 10, 11, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಮತ್ತು ಧನ ಸಂಗ್ರಹ, ಸಂಪಾದನೆ, ಮಿತ್ರರಿಂದ ಅನುಕೂಲ, ಅಂದುಕೊಂಡಂಥ ಕೆಲಸಗಳಾಗುವಂಥದ್ದು. ಒಟ್ಟಾರೆಯಾಗಿ ತುಲಾ ರಾಶಿಯವರು ಕೂಡ ಈ ವಾರ ಒಂದಷ್ಟು ಅನುಕೂಲಗಳಾಗುತ್ತೆ. ನೀವು ಅಂದ್ಕೊಂಡಿರೋಂಥ ಕೆಲಸದಲ್ಲಿ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಕೆಲಸಗಳಲ್ಲಿ ಅನುಕೂಲಗಳಾಗುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ವೃಶ್ಚಿಕ ರಾಶಿಯವ್ರಿಗೆ 3, 6, 6, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ. ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುತ್ತದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುತ್ತದೆ. ಕಾರ್ಯದಲ್ಲಿ ಯಶಸ್ಸು ಮತ್ತು ಲಾಭವು ಪ್ರಾಪ್ತಿಯಾಗುತ್ತದೆ. ಮತ್ತು ಈ ವಾರ ಯಾರನ್ನೋ ಭೇಟಿ ಮಾಡಬೇಕು,
ಅಥವಾ ಮದುವೆ ವಿಚಾರ ಮಾಡಬೇಕು, ಯಾವುದೋ ಒಂದು ಸೈಟ್ ಖರೀದಿ ಮಾಡಬೇಕು, ಯಾವುದೋ ವೆಹಿಕಲ್ ಖರೀದಿ ಮಾಡಬೇಕು, ಈ ಥರದ್ದು ಏನೇನೋ ಕೆಲಸ ಕಾರ್ಯಗಳಿದ್ದರೆ ಆ ವಿಚಾರದಲ್ಲಿ ಕೂಡ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಅನುಕೂಲಗಳು ಈ ವಾರ ಆಗುತ್ತೆ. ಆಲ್ಮೋಸ್ಟ್ ಈ ವಾರ ಒಂದಷ್ಟು ಎಲ್ಲ ರಾಶಿಯವ್ರಿಗೂ ಶುಭ ಫಲಗಳೇ ಬರ್ತಾ ಇರುವಂಥದ್ದು. ಇನ್ನು ಧನುಸ್ಸು ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಧನುಸ್ಸು ರಾಶಿಯವರಿಗೆ 3, 3, 6, 6, 3, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು ನೋಡಿ. ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ಸು, ರಿಲೇಷನ್ಸು ಬರುವಂಥದ್ದು, ಅದರಿಂದ ಒಂಚೂರು ಖರ್ಚಾದ್ರೂ ಒಂದಷ್ಟು ಸುಖ ಸಂತೋಷಗಳಂತೂ ಸಿಗುತ್ತೆ. ಮತ್ತು ವರ್ಷದ ಕೊನೆಯಲ್ಲಿ ನಿಮ್ಮ ಟಾರ್ಗೆಟ್ ರೀಚ್ ಆಗುವಂಥದ್ದು, ನೀವು ಅಂದ್ಕೊಂಡಿರೋಂಥ ಕೆಲಸದಲ್ಲಿ ಅನುಕೂಲ ಆಗುವಂಥದ್ದು, ನಿಮ್ಮ ಎಕ್ಸ್ಪೆಕ್ಟೇಷನ್ ಥರ ಕೆಲಸಗಳಾಗುವಂಥದ್ದು, ಸಮಾಜದಿಂದ ಒಂದಷ್ಟು ಗೌರವಗಳು ಪ್ರಾಪ್ತಿಯಾಗುವಂಥದ್ದು, ನಿಮ್ಮನ್ನು ಗುರುತಿಸುವಂಥದ್ದು, ಈ ಥರ ಅನೇಕ ಕೆಲಸ ಕಾರ್ಯಗಳು ಈ ವಾರ ನಿಮಗೆ ಆಗುತ್ತೆ. ಇನ್ನು ಮಕರ ರಾಶಿಯವ್ರಿಗೆ ನೋಡಿ, ಮಕರ ರಾಶಿಯವ್ರಿಗೆ ಆಲ್ಮೋಸ್ಟ್ ಈ ವಾರ ಕಳೆದ್ರೆ 7.5 ಎಲ್ಲವೂ ಕೂಡ ಮುಗಿತಾ ಇದೆ. ಹಾಗಾದರೆ ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಕರ ರಾಶಿಯವ್ರಿಗೆ 4, 8, 8, 3, 11 ಕವಡೆ ಅಂಗಾತ ಬಿದ್ದಿರೋಂಥದ್ದು. ಮಕರ ರಾಶಿಯವ್ರಿಗೆ ಯಾಕೋ ಈ ವಾರ ಸ್ವಲ್ಪ ಪಾಸಿಟಿವ್ ಇಲ್ಲ. ಯಾಕೆ ಅಂತಂದರೆ ಕಷ್ಟ ಉಂಟು, ಏನೋ ಒಂದು ಸಮಸ್ಯೆ, ಎಂಡಿಂಗ್ ಅಲ್ವಾ, 7.5 ಬೇರೆ ಎಂಡಿಂಗ್ ನಡೀತಾ ಇದೆ, ಮತ್ತು ಇಲ್ಲೂ ಕೂಡ ಕಷ್ಟ ಉಂಟು ಅಂತ ಬರ್ತಾ ಇದೆ. ಈ ವಾರ ಸ್ವಲ್ಪ ಯಾವುದೇ ಹಣದ ವ್ಯವಹಾರದಲ್ಲಿ ಕಮಿಟ್ ಆಗಬೇಡಿ, ಹೊಸ ವ್ಯವಹಾರಕ್ಕೆ ಕಮಿಟ್ ಆಗಬೇಡಿ, ದುಡ್ಡು ಕಾಸಿನ ವ್ಯವಹಾರದಲ್ಲಿ ಕಮಿಟ್ ಆಗಬೇಡಿ, ಪಾಲುದಾರಿಕೆ ವಿಚಾರದಲ್ಲಿ ಕಮಿಟ್ ಆಗಬೇಡಿ, ಕೆಲಸ ಕಾರ್ಯಗಳನ್ನು ಬದಲಾವಣೆ ಮಾಡಬೇಕು ಅಂದರೆ ಯಾವುದು ಮಾಡಬೇಡಿ. ಈ ವಾರ ಸ್ವಲ್ಪ ಸಮಸ್ಯೆಗಳಾಗುತ್ತೆ, ಸ್ವಲ್ಪ ಜರ್ನಿಯಲ್ಲಿ ಅವಾಯ್ಡ್ ಮಾಡ್ಕೊಳ್ಳಿ. ಕಷ್ಟ ಉಂಟು, ಬಟ್ ವಾರದ ಕೊನೆಯಲ್ಲಿ ಅಂದರೆ ಹಬ್ಬದ ಹತ್ತತ್ರ ಒಂದಷ್ಟು ಶುಭ ಫಲಗಳಂತೂ ಪ್ರಾಪ್ತಿಯಾಗುತ್ತೆ. ಕೆಲಸವನ್ನು ಭಾಳ ಎಚ್ಚರಿಕೆಯಿಂದ ಮಾಡಬೇಕು, ಇಲ್ಲಾಂದರೆ ಧನ ಮಾನ ಹಾನಿ ಆಗುವಂಥ ಸಾಧ್ಯತೆಗಳಿರ್ತದೆ. ಇವರ ಒಂಚೂರು ನೀವು ಎಚ್ಚರಿಕೆಯನ್ನು ತಗೊಳ್ಳಿ. ಅನುಕೂಲ ಇದ್ದರೆ ನಿಮ್ಮ ಅಕ್ಕಪಕ್ಕ ಕಾಲಭೈರವೇಶ್ವರ ಸ್ವಾಮಿ ಇದ್ದರೆ ಅಥವಾ ಮೃತ್ಯುಂಜಯ ಸ್ವಾಮಿ ಇದ್ದರೆ ಹೋಗ್ಬಿಟ್ಟು ಒಂದು ಅರ್ಚನೆ ಮಾಡಿಸಿ ಬಿಲ್ಪತ್ರೆ ಅರ್ಪಣೆ ಮಾಡಿಬಿಟ್ಟು ಬನ್ನಿ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕುಂಭರಾಶಿಯವ್ರಿಗೆ 4, 8, 9 ಕವಡೆ ಬಿದ್ದಿರುವಂಥದ್ದು. 7.5 ಒಂದು ಭಾಗ ಅಂತೂ ಇವರಿಗೆ ಮುಗಿತಾ ಇದೆ. ಆದರೂ ಕೂಡ ಇನ್ನೂ 5 ವರ್ಷ ಇರುತ್ತೆ. ಆದರೆ ಈ ವಾರ ಏನು ಬರ್ತಾ ಇದೆ, ಶುಭ ಫಲಗಳೇ ಬರ್ತಾ ಇದೆ. ನೋಡಿ, 5, 4, 9 ಕವಡೆ ಮನೆಗೆ ಅನ್ಎಕ್ಸ್ಪೆಕ್ಟೆಡ್ ಕ್ಲೈಂಟ್ಸು, ಫ್ರೆಂಡ್ಸು, ಬಂಧುಗಳು ಬರುವಂಥದ್ದು, ಮತ್ತು ಅವ್ರ ಜೊತೆಗೆ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ಅಥವಾ ಅವ್ರ ಜೊತೆ ಕಾರ್ಯಕ್ರಮಗಳಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು, ಒಂದಷ್ಟು ನಿಮ್ಮ ಕೆಲಸಕ್ಕೆ ತಕ್ಕಂಥ ಪ್ರತಿಫಲ ಸಿಗುವಂಥದ್ದು, ಒಟ್ಟಿನಲ್ಲಿ ನಿಮ್ಮ ಮನಸ್ಸಿನಂತೆ ಅನುಕೂಲಗಳು, ಜಯಲಾಭಗಳು ಈ ವಾರ ನಿಮಗೆ ಪ್ರಾಪ್ತಿಯಾಗುತ್ತೆ. ಆದ್ರೂ 7.5 ಇರೋದ್ರಿಂದ ಶನೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ಎಳ್ಳು ಬೆಲ್ಲದ ಉಂಡೆಯನ್ನು ನೈವೇದ್ಯವನ್ನು ಮಾಡಿ. ಇನ್ನು ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮೀನರಾಶಿಯವರಿಗೆ 1, 2, 3, 4, 5, 6 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮೀನರಾಶಿಯವ್ರಿಗೆ 7.5 ಕೊನೆ ಭಾಗ 2.5 ವರ್ಷ ಮುಗೀತು. ಈಗ ಮತ್ತೆ ಜನ್ಮಕ್ಕೆ ಬರ್ತಾ ಇರುವಂಥದ್ದು. ಈ ವಾರ ಚೆನ್ನಾಗಿಲ್ವಂತೆ. ನೋಡಿ, ಧನಹಾನಿ, ದುಡ್ಡನ್ನು ಕಳ್ಕೊತಿರಂತೆ ಈ ವಾರ. ಕಾರ್ಯದಲ್ಲಿ ವಿಘ್ನಗಳು, ಏನೋ ಸೈಟ್ ರಿಜಿಸ್ಟ್ರೇಷನ್ ಕೊಟ್ಟಿದ್ವಿ, ಯಾರಿಗೋ ಅಡ್ವಾನ್ಸ್ ಕೊಟ್ಟಿದ್ವಿ, ಏನೋ ಮಾಡೋಕ್ಕೆ ಕೈ ಹಾಕಿದ್ವಿ, ವಿಘ್ನಗಳು, ಕೆಲಸಗಳು ಈ ವಾರ ನಿಮ್ಗೆ ಆಗಲ್ಲ. ಅಶುಭ ವಾರ್ತೆಯನ್ನು ಕೇಳುವಂಥದ್ದಿದೆ. ಜನಗಳು ನಿಮ್ಮನ್ನು ವಿರೋಧ ಮಾಡ್ತಾರೆ, ಮತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೇಡದಿರುವಂಥ ವಿಚಾರಕ್ಕೆ ವಾದ ವಿವಾದಗಳು ಜಾಸ್ತಿ ಆಗ್ಬಿಡುತ್ತೆ ಈ ವಾರ. ಸ್ವಲ್ಪ ಈ ವಾರ ನೀವು ಎಚ್ಚರಿಕೆಯಿಂದ ಇರುವಂಥದ್ದು, ಇಲ್ಲಾಂದರೆ ಖಂಡಿತವಾಗಿಯೂ ಸಮಸ್ಯೆ ಆಗುವಂಥದ್ದು ಖಚಿತ. ನಿಮ್ಮ ಮನೆಯ ಹೆಣ್ಣು ದೇವರಿಗೆ ವಿಶೇಷ ಪೂಜೆಯನ್ನು ಮಾಡಿ ಒಂದು ಅರ್ಚನೆ ಮಾಡಿಸಿ, ಮತ್ತು ನಿಮ್ಮ ಕುಲದೇವರಿಗೆ ಈ ವಾರ ಪೂರ್ತಿ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ ಈ ಸಮಸ್ಯೆಗಳೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ, ಜೊತೆಗೆ ಯಾವಾಗಲೂ ಕೂಡ ಗೋಚಾರದ ಫಲಾಫಲಗಳನ್ನು ನೋಡೋದ್ರ ಜೊತೆ ನಿಮ್ಮ ಜಾತಕಗಳ ಪರಿಶೀಲನೆಯನ್ನು ಕೂಡ ನೀವು ಮಾಡ್ಕೋಬೇಕಾಗ್ತದೆ. ಅದರಿಂದ ಜಾತಕಗಳನ್ನು ಆಗಾಗ್ಗೆ ತೋರಿಸ್ಕೊಂಡು ಕೆಲಸ ಕಾರ್ಯಗಳ ಪ್ರಾರಂಭಕ್ಕಿಂತ ಮುಂಚೆ ಜಾತಕದಲ್ಲಿ ಏನಾದರೂ ದೋಷ ಇದ್ದರೆ ಪರಿಹಾರಗಳನ್ನು ಮಾಡಿಕೊಂಡು ತಿಳ್ಕೊಳ್ಳಿ. ಅದರಿಂದ ಅನುಕೂಲ ಆಗುತ್ತೆ ಅಂತ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ